ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನೀವೆಲ್ಲರೂ ನಾನು ಈಗಾಗಲೇ ಪೋಸ್ಟ್ ಮಾಡಿರೋಂತಹ ಉಡುಪಿ ವ್ಲಾಗ್ನ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವ್ಲಾಗ್ ಕೂಡ ಉಡುಪಿಯಿಂದನೇ ಮಾಡ್ತಾ ಇರೋದು. ಸೊ ನಾವು ಸ್ಟೇ ಆಗಿದ್ದಂತಹ OSS ಬೀಚ್ ಹೌಸ್ ರೆಸಾರ್ಟ್ ಬಗ್ಗೆ ನಿಮ್ಮ ಹತ್ರ ಇನ್ಫಾರ್ಮೇಷನ್ ಶೇರ್ ಮಾಡೋಣ ಅಂತ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ರೂಮ್ ಒಳಗಡೆ ಬಂದಿದ್ದೀವಿ ಆ್ಯಂಡ್ ಬಂದಿದ ತಕ್ಷಣವೇ ಈ ರೀತಿ ಇದೆ ವಾಶ್ರೂಮ್. ಸೊ ಎಲ್ಲ ಫೆಸಿಲಿಟೀಸ್ ಇದೆ ವಾಶ್ರೂಮಲ್ಲಿ, ಬೇಸಿಕ್ ಫೆಸಿಲಿಟೀಸ್ ಏನಿದೆ ಅದು. ಆ್ಯಂಡ್ ಐ ಆಮ್ ಡೋರ್. ಸೊ ಈ ರೀತಿ ಇದೆ ಆ್ಯಂಡ್ ಹಾಟ್ ವಾಟರ್, ಕೋಲ್ಡ್ ವಾಟರ್, ಟಾಯ್ಲೆಟರೀಸ್ ಆ್ಯಸ್ ಯೂಶಲಿ ಏನೇನು ಬೇಕೋ ಆಯ್ತದೆ. ಆ್ಯಂಡ್ ದಿಸ್ ಇಸ್ ಅ ಬೆಡ್, ಡೋಂಟ್ ಮೈಂಡ್. ನಾನು ಹೇಳ್ದಾಗೆ ನೆನ್ನೆ ನನಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅಷ್ಟೊಂದು, ಬಿಕಾಸ್ ವಿ ವರ್ ಜಸ್ಟ್ ಎಂಜಾಯಿಂಗ್ ಸ್ಟೇಯಿಂಗ್ ಹಿಯರ್ ಆಯಿತಾ. ಸೊ ಬೀಚೆಲ್ಲ ಹೋಗಿ ಬಂದಿದ್ದು ಐತಿ ಲೈಕ್ ಒಂದು ಅಂದರೆ 2 ಕಪಲ್ ಆ್ಯಂಡ್ ಒಂದು ಮಗು ಸ್ಟೇ ಆಗ್ಬೋದು ಆರಾಮಾಗೆ ಇಲ್ಲಿ. ನಾನಿ ಓಕೆ. ಸೊ ಒಂದು ವಾರ್ಡ್ರೋಬ್ ಕೊಟ್ಟಿದ್ದಾರೆ ಆ್ಯಂಡ್ TV ಎಷ್ಟು ಚೆನ್ನಾಗಿದೆ ನೋಡಿ. ಬೀಚ್ ಸೈಡೇ ಇರೋದ್ರಿಂದ ಎರಡೂ ಕಡೆ ಫ್ರೇಮ್ ಬೀಚ್ ಹಾಕಿದ್ದಾರೆ. ಲಕ್ಷಕ್ಕೆ ನಿನ್ನೆಯಿಂದ ಇದೆ ಕ್ವೆಶನ್, ಏನು ಹಾಕಿದ್ದಾರೆ, ಯಾವ ಫ್ರೇಮ್ ಹಾಕಿದ್ದಾರೆ, ಯಾಕೆ ಬೀಚ್ದೇ ಹಾಕಿದ್ದಾರೆ ಅಂತ. ಸೊ ಯು ಹ್ಯಾವ್ ಲೈಕ್ AC ಆ್ಯಂಡ್ ಫ್ಯಾನ್ ಎರಡೂ. ಸೊ ಒಳಗಡೆ ಆರಾಮಾಗಿ ಎಷ್ಟೇ ಬೇಸಿಗೆಗಾಲದಲ್ಲಿ ಬಂದರೂ ಆರಾಮ್ಸೆ ರೆಸ್ಟ್ ಮಾಡ್ಬೋದು. ಆ್ಯಂಡ್ ಲುಕ್ ಅಟ್ ದಿಸ್, ಇಲ್ಲಿ ನೋಡಿ, ಅಲ್ಲಿ ನೋಡಿ, ಇಲ್ಲಿ ಅವರಿಬ್ರು, ಇದೇ ನಾನು ಹೇಳ್ತಾ ಇದ್ದಿದ್ದು. ಸೊ ದಿಸ್ ಇಸ್ ಆರ್ ರೂಮ್ ಆ್ಯಂಡ್ ಇಲ್ಲಿಂದ ಬಂದ ತಕ್ಷಣ ಅವರಿಬ್ರು ಆಟ ಆಡ್ತಾ ಇದ್ದಾರೆ ಅಲ್ಲಿ. ಸೊ ಲೆಟ್ಸ್ ಗೋ ಔಟ್. ನಾನು ಆ ಕಡೆಯಿಂದ ಆಲ್ರೆಡಿ ಶೂಟ್ ಮಾಡಿದ್ದೀನಿ, ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ, ಶೇರ್ ಮಾಡ್ತೀನಿ. ಆ್ಯಂಡ್ ಎಸ್, ಇಲ್ಲಿಂದ ಮುಂದೆನೇ ಇರೋದು ಬೀಚ್. ಸೊ ಎಲ್ಲನೂ ನಾನು ಹೇಳ್ದಾಗೆ ಒಂದು ಟ್ರೀ ಇರ್ಬೋದು, ಬಾವಿ ಇರ್ಬೋದು, ಎಲ್ಲನೂ ಹಾಗೆ ರಿಟೈನ್ ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನೇಚರ್ಗೆ ಯಾವುದೇ ರೀತಿ ತೊಂದರೆ ಮಾಡಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಅದು ನನಗೆ ತುಂಬ ಖುಷಿ ಕೊಟ್ಟಂಥ ಏನು ವಿಷಯ. ಓಕೆ, ಹಿಂಗೆ ಇಲ್ಲಿ ಡೋರ್ ಕೊಟ್ಟಿದ್ದಾರೆ. ಸೊ ತೆಗೆದ ತಕ್ಷಣ ನೀವಿವಾಗ ನೋಡ್ತಾ ಇರೋದು ಸಿ ವ್ಯೂ. ಸೊ ಒಂದು ಸೈಡ್ ಸಿ ವ್ಯೂ ಇದೆ, ಮತ್ತೊಂದು ಸೈಡು ಪಾರ್ಕಿಂಗ್ ವ್ಯೂ ಇರುತ್ತೆ. ಸೊ ಎರಡೂ ಸೈಡ್ ರೂಮ್ಸ್ ಅವೈಲೇಬಲ್ ಇರುತ್ತೆ. ಸೊ ಕಾಸ್ಟು ಇದ್ರ ಪ್ರಕಾರ ವೇರಿ ಆಗುತ್ತೆ. ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಬೇರೆ ಕಾಸ್ಟ್ ಇದೆ ಆ್ಯಂಡ್ ಸಿ ವ್ಯೂ ಮತ್ತು ಪಾರ್ಕಿಂಗ್ ವ್ಯೂ ಕೂಡ ಕಾಸ್ಟಲ್ಲಿ ಡಿಫ್ರೆನ್ಸ್ ಬರುತ್ತೆ. ಸೊ ನಾವು ಹೋಗಿದ್ದು ಪಬ್ಲಿಕ್ ಹಾಲಿಡೇ ಇದ್ದಿದ್ದ ದಿನ, ಸೊ ಹಾಗಾಗಿ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಇತ್ತು. ನಾವು ಹೋಗಿದ್ದ ದಿನ ಏನು ಕಾಸ್ಟ್ ಇದೆ ಅದ್ರ ಡೀಟೇಲ್ಸ್ನ ನಾನಿಲ್ಲಿ ಶೇರ್ ಮಾಡ್ತೀನಿ. ಅದರ್ವೈಸ್ ನಿಮ್ಗೇನಾದರೂ ಕ್ವೆಶನ್ಸ್ ಇದೆ ನೀವು ಡೈರೆಕ್ಟಾಗಿ ರೆಸಾರ್ಟ್ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೀವು ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇಲ್ದು ಡೈರೆಕ್ಟ್ ಸಿ ಫೇಸಿಂಗ್ ಇದೆ. ಅಲ್ಲಿಂದ ಕೆಳಗಡೆ ಇಳ್ಕೊಂಡು ಹೋದರೆ ಡೈರೆಕ್ಟ್ ನಿಮಗೆ ಈ ರೀತಿ ಬೀಚ್ ಕಾಣಿಸುತ್ತೆ. ಆರಾಮಾಗಿ ಇಳ್ಕೊಂಡು ಹೋಗ್ಬೋದು. ನೀವು ನೋಡ್ಬೋದು ಶ್ರೀಕಾಂತ್ ಮತ್ತು ಲಕ್ಷ್ ಇಬ್ಬರು ಅಲ್ಲಿ ಆಟ ಆಡ್ತಾ ಇದ್ದಾರೆ. ಸೊ ಈ ರೀತಿ ಇಲ್ಲಿ ಬೆಂಚಸ್ ಎಲ್ಲ ಹಾಕಿದ್ದಾರೆ. ಈ ಒಂದು ಬೆಂಚ್ ಮೇಲೆ ಕೂತ್ಕೊಂಡು ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಬಂದು ಸೊ ಡಿನ್ನರ್ ಮಾಡಿಕೊಂಡು ಅಥವಾ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈವನ್ ಈವ್ನಿಂಗ್ ಸನ್ಸೆಟ್ ಕೂಡ ಇಲ್ಲಿಂದ ನೋಡ್ಬೋದು. ಸೊ ನಾನಾದರೆ ಸನ್ಸೆಟ್ ಕ್ಲಿಪ್ಪಿಂಗ್ಸ್ನ ಈ ವ್ಲಾಗಲ್ಲಿ ಆ್ಯಡ್ ಮಾಡಿರ್ತೀನಿ. ಮತ್ತು ಇಲ್ಲಿ ಸ್ಪೆಷಲ್ ಅಕೇಶನ್ಸ್ಗೆ ಒಂದು ಸಿಂಪಲಾಗೆ ಡೆಕೋರೇಷನ್ಸ್ ಕೂಡ ಮಾಡಿಕೊಡ್ತಾರೆ, ಬಟ್ ಪ್ರಿಯೋರ್ ಆಗಿ ಅವ್ರಿಗೆ ಹೇಳಬೇಕಾಗುತ್ತೆ. ಸೊ ಹಾಗಾಗಿ ಏನಾದರೂ ಸಿಂಪಲ್ ಸೆಲೆಬ್ರೇಷನ್ಸ್ ಇದ್ದರೆ ಕೂಡ ಈ ಒಂದು ಜಾಗದಲ್ಲಿ ಅರೇಂಜ್ ಮಾಡಿಕೊಡ್ತಾರೆ, ನೀವು ಹೇಗೆ ಕೇಳ್ತಿರೋ ಆ ರೀತಿಯಲ್ಲಿ. ಓಕೆ, ಇವಾಗ ಕಾಸ್ಟ್ ಬಗ್ಗೆ ಹೇಳೋದಾದರೆ ನಾವು ಉಳ್ಕೊಂಡಿದ್ದಂತಹ ರೂಮ್ಗೆ, ಸೊ ದ್ಯಾಟ್ ಈಸ್ ಗ್ರೌಂಡ್ ಫ್ಲೋರ್ ಸಿ ವ್ಯೂ, 6500 ಪರ್ ರೂಮ್ ಪರ್ ನೈಟ್. ಸೊ ದಿಸ್ ಇನ್ಕ್ಲೂಡ್ಸ್ ಬ್ರೇಕ್ಫಾಸ್ಟ್ ಮತ್ತು ಅಫ್ಕೋರ್ಸ್ ಡಬಲ್ ಆಕ್ಯುಪೆನ್ಸಿ. ಬಟ್ ಬೇರೆ ಬೇರೆ ರೂಮ್ ಬೇರೆ ಬೇರೆ ಚಾರ್ಜಸ್ ಇರುತ್ತೆ. ಆ್ಯಂಡ್ ಅಗೇನ್ ವೀಕೆಂಡ್ ಮತ್ತು ವೀಕ್ ಡೇಸ್, ಪಬ್ಲಿಕ್ ಹಾಲಿಡೇಸ್ ಈ ದಿನಗಳೆಲ್ಲ ರೇಟ್ ವೇರಿ ಆಗುತ್ತೆ. ಸೊ ಮತ್ತೆ ರಿಪೀಟ್ ಮಾಡ್ತೀನಿ, ಇಲ್ಲಿ ಬ್ರೇಕ್ಫಾಸ್ಟ್ ಮಾತ್ರ ಇನ್ಕ್ಲೂಡ್ ಆಗಿರುತ್ತೆ, ಡಿನ್ನರ್ ಮತ್ತು ಲಂಚ್ ಅವರು ಈ ಒಂದು ಪ್ಯಾಕೇಜ್ ಜೊತೆ ಬರಲ್ಲ. ಇನ್ ಕೇಸ್ ನೀವೇನಾದರೂ ಡಿನ್ನರ್ ಆರ್ಡರ್ ಮಾಡ್ಕೋಬೇಕು ಅಂತಂದರೆ ಅವ್ರು ನಿಮಗೆ ಮೆನ್ಯೂ ಕೊಡ್ತಾರೆ. ಸೊ 1 or 2 hours ಮುಂಚೆನೇ ನೀವು ಆರ್ಡರ್ ಮಾಡಿದ್ರೆ ಅವ್ರು ನಿಮ್ಮ ರೂಮ್ಗೆ ಕಳಿಸ್ಕೊಡ್ತಾರೆ ಫುಡ್ನ. ಸೊ ದ್ಯಾಟ್ ಈಸ್
that comes with additional charges. ನಾನೇನು 6,500 rupees ಅಂತ ಹೇಳಿದ್ನಲ್ಲ, ಅದು ನಮ್ಮಿಬ್ಬರಿಗೆ ಅಂದರೆ 2 adults with 1 kid. ಸೊ ಪರ್ ರೂಮ್ ಮತ್ತು ಪರ್ ನೈಟ್ಗೆ ಈ ಚಾರ್ಜಸ್. ಕಿಡ್ಸ್ ಬಿಲೋ 5 years ಏನೂ ಚಾರ್ಜಸ್ ಇರಲ್ಲ. ಇಲ್ಲಿ ನೋಡಿ ನಮ್ಮ ಗುಂಡು ಆಟಾಡ್ತಾ ಇರೋದು. ಓಕೆ, ಸೊ ಇದಾಗಿತ್ತು ಈ ಪ್ರಾಪರ್ಟಿಯ ಟೂರ್. ಐ ಹೋಪ್ ನಿಮಗೆಲ್ಲ ಇದು ಇಷ್ಟ ಆಗಿದೆ, ಈ ಇನ್ಫಾರ್ಮೇಷನ್ಸ್ ಎಲ್ಲ ಅಂತ ಅಂದ್ಬಿಟ್ಟು. ಸೊ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನೆಲ್ಲ ಡೀಟೇಲ್ಸ್ನು ಆ್ಯಡ್ ಮಾಡಿದ್ದೀನಿ. ಇನ್ ಕೇಸ್ ಏನಾದರೂ ಕ್ವೆಶನ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ತಿಳಿಸಿ. ಅದರ್ವೈಸ್ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೂಡ ಕೊಟ್ಟಿರ್ತೀನಿ, ಡೈರೆಕ್ಟಾಗಿ ರೆಸಾರ್ಟಿಗೆ ಕಾಲ್ ಮಾಡಿ ವಿಚಾರಿಸ್ಬೋದು. ಈಗ ನೀವು ನೋಡ್ತಾ ಇರೋ ಅಂಥದ್ದು ನೈಟ್ ಶಾಟ್ ಮಾಡಿರೋ ಅಂತಹ ಒಂದಷ್ಟು ವೀಡಿಯೋಸ್ನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಈ ಒಂದು ಪ್ರಾಪರ್ಟಿ ತುಂಬಾ ಚೆನ್ನಾಗಿತ್ತು, ಪ್ಲೆಸೆಂಟ್ ಆಗಿತ್ತು. ಜಾಸ್ತಿ ಏನು ಫೆಸಿಲಿಟೀಸ್ ಇಲ್ಲ, ತುಂಬ ಚಿಕ್ಕ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಆದರೆ ಬೀಚ್ ಲವರ್ಸ್ಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಆರಾಮಾಗೆ ನೀವು ಇಲ್ಲಿ ಬಂದು ರಿಲ್ಯಾಕ್ಸ್ ಮಾಡ್ತೀರಾ, ಬೀಚ್ ಪರ್ಸನ್ ನೀವು, ಬೀಚ್ ಇಷ್ಟ ಆಗುತ್ತೆ ಅಂತಂದರೆ ಖಂಡಿತವಾಗೂ ಇಲ್ಲೊಂದು ಸತಿ ವಿಸಿಟ್ ಮಾಡಿ. ಸೊ ಫೆಸಿಲಿಟೀಸ್ ಬಂದು ಜಸ್ಟ್ ವೈಫೈ ಮತ್ತು ಬೀಚ್ ಫ್ರಂಟ್ AC, ಸೊ ಇದು ಅಷ್ಟೇ. ಅದು ಬಿಟ್ಟು ಬೇರೆ ಯಾವುದೇ ರೀತಿ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಬೇರೆ ಯಾವುದೇ ರೀತಿ ಅಮ್ಯುನಿಟೀಸ್ ಇಲ್ಲ. ಸೊ ಚೆಕ್-ಇನ್ 12 PM ಇರುತ್ತೆ, ಚೆಕ್ಔಟ್ ಬಂದು 11 AM ಇರುತ್ತೆ. ಆ್ಯಂಡ್ ಕ್ಯಾನ್ಸಲೇಷನ್ ಪಾಲಿಸಿ ಕೂಡ ಇದೆ. ಸೊ ಇದೆಲ್ಲ ನೀವು ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ನು ಶೇರ್ ಮಾಡ್ತಾರೆ. ನಿಮಗೆಲ್ಲ ಈ ಒಂದು ಬೀಚ್ ಸೈಡ್ ಇರೋಂತಹ ಓಷನ್ ಬೀಚ್ ರೆಸಾರ್ಟ್ ಪ್ರಾಪರ್ಟಿ ಬಗ್ಗೆ ತಿಳಿಸ್ಕೊಟ್ಟಂತಹ ಮಾಹಿತಿ ಉಪಯೋಗ ಆಯಿತು, ಮತ್ತು ಈ ಒಂದು ಪ್ರಾಪರ್ಟಿ ಟೂರ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಮತ್ತಷ್ಟು ಕಾಂಟೆಂಟ್ ನೀವು ನನ್ನ ಚಾನಲ್ನಲ್ಲಿ ನೋಡಬೇಕು ಅಂತ ಅಂದರೆ ನಿಮ್ಮ ಒಂದು ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮತ್ತು ಶೇರ್ ಕಾಮೆಂಟ್ ಕೂಡ ಮಾಡಿ. ಸೊ ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್.